ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಗಿರೀಶ್ ಮೂಡ್ ಅಂತ ಹೇಳ್ಬಿಟ್ಟು. ನಾನು ಹೃದಯ ತಜ್ಞ, ಹಾಗೆ ಸಾಮಾಜಿಕ ಚಿಂತಕ. ಇವತ್ತಿನ ದಿವಸ ನಿಮ್ಮೆಲ್ಲರ ಜೊತೆ ನಾನು ಒಂದೆರಡು ಅನಿಸಿಕೆಗಳು ಹಂಚ್ಕೋಬೇಕಾಗಿತ್ತು. ದಶಕಗಳ ಹಿಂದೆ ನನ್ನ ಪೂರ್ವಜರೇನಿದ್ರಲ್ಲ, ಅವರೆಲ್ಲ ಜೀತದಾಳಾಗಿದ್ದರು. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಾಡೋ ಮೇಡಿನಲ್ಲಿ ಯಾರ ಸುಳಿವಿಲ್ದಲೇ ಜೀವನ ಮಾಡ್ತಿದ್ದವರಾಗಿದ್ದರು. ಆದರೆ ಇವತ್ತಿನ ದಿವಸ ನನ್ನ ತಂದೆಯವರಾಗಲಿ ಅಥವಾ ನಾನಾಗಲಿ ಅಲ್ವಾ, ನನ್ನ ಬಂಧು ಬಳಗದವರೆಲ್ಲ ಒಂದು ಮಾನವೀಯತೆಯ ಜೀವನ ಮಾಡ್ತಿರ್ಬೇಕು ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ರವರ ಶ್ರಮ ಏನಿದೆಯಲ್ಲ, ಅದು ಬಹಳ ಮಹತ್ವವಾದದ್ದು. ಇವತ್ತಿನ ಈ ನನ್ನ ಅನಿಸಿಕೆಯ ವಿಷಯ ಇದ್ರ ಸುತ್ತಮುತ್ತಲೇ ಇದೆ. ಅಂದರೆ ಸಾಮಾಜಿಕ ಅನ್ಯಾಯಗಳು, ಪಿಡುಗುಗಳೇನಿದ್ವಲ್ಲ, ಅವನ್ನೆಲ್ಲ ಜಯಿಸ್ಕೊಂಡು ಇವತ್ತಿನ ದಿನ ನಾವೇನು ಬಾಬಾ ಸಾಹೇಬರಾಗಲಿ ಅಥವಾ ನಾಲ್ವಡಿ ಮಹಾರಾಜರಾಗಲಿ, ಅದೇ ರೀತಿ ಬೇರೆ ಕಡೆ ಫೂಲೆ ದಂಪತಿಗಳಿಂದ ಹಿಡಿದು ನಮ್ಮ ಸೇವಾಲಾಲಿಂದ ಹಿಡಿದು ಭಾಳಷ್ಟು ಜನರು ಒಳಿತಿಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಗುರಿ ದಾರಿ ತೋರಿಸಿ ಬಂದಿದ್ದಾರೆ. ಇವತ್ತಿನ ದಿನ ರಾಜಕೀಯ ಪರಿಸ್ಥಿತಿಯಾಗಲಿ ಅಥವಾ ಆಧುನಿಕ ಜೀವನದಲ್ಲಿ ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ ಅಂತ ಬಿಟ್ಟು ನೋಡಿದ್ರೆ ಸ್ವಲ್ಪ ಬೇಸರನೂ ಆಗುತ್ತೆ. ಅಷ್ಟೇ ಅಲ್ಲದಲ್ಲೇ ಸ್ವಲ್ಪ ಆತಂಕನೂ ಇದೆ. ಮುಂಚೆ ಏನಿತ್ತು, ನಾವು ಇದ್ದ ಜಾಗದಲ್ಲಿ ನಮ್ಮ ಕುಲ ಕಸುಬು ಆಗಿರಲಿ ಅಥವಾ ಕಾಡು ಮೇಡಿನ ಜೀವನ ಆಗಿರಲಿ ಅಥವಾ ನೈಸರ್ಗಿಕ ಜೀವನವಾಗಿರಲಿ ಅಥವಾ ನಾವು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅಂತ ಬಿಟ್ಟು ಹೇಳ್ತೀವ, ಅದರಲ್ಲೂ ಎಲ್ಲ ವಿಷಯದಲ್ಲೂ ನಾವು ಬಹಳ ಪರಿಣಿತರು ಅಂತ ಬಿಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ನಮ್ಮ ಜೀವನವಾಗಿತ್ತು. ತದನಂತರ ಏನು ವಿದ್ಯಾಭ್ಯಾಸದ ಒಂದು ಅಲೆ ಬಂದಾಗ, ಆ ಸಮಯದಲ್ಲಿ ಅವತ್ತಿನ ದಿನಕ್ಕೆ ನಮಗೆ ಹೋರಾಡೋದಕ್ಕೋಸ್ಕರ ಒಂದು ಜಾಗ ಇರಲಿ ಅಂತ ಬಿಟ್ಟು ಬಾಬಾ ಸಾಹೇಬರು ನಮಗೆ ಮೀಸಲಾತಿಯನ್ನು ದೊರಕಿಸ್ಕೊಟ್ರು. ಮೀಸಲಾತಿ ಅನ್ನೋದಕ್ಕಿಂತ ಇಟ್ ಈಸ್ ನಾಟ್ ಅ ರಿಸರ್ವೇಷನ್, ಇಟ್ ಈಸ್ ಅ ರೆಪ್ರೆಸೆಂಟೇಷನ್. ಅಂದರೆ ನಾವು ಈ ಸಮಾಜದಲ್ಲಿ ಒಂದು ಪ್ರತಿನಿಧಿತ್ವ ಅಂತ ಬಿಟ್ಟು ಏನು ಹೇಳ್ತೀವಲ್ಲ, ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ರು. ಅದರದ್ದು ಫಾರ್ಮುಲಾ ಯಾವುದಾದ್ರೂ ಇರಬಹುದು, ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಏನು ಮ್ಯಾಕಲೈ ಎಜುಕೇಷನ್ ಸಿಸ್ಟಮ್ ಏನಿದೆಯಲ್ಲ, ಅದು ಬಂದಾಗ ನಮಗೆ ದಾರಿ ಆಯಿತು. ಬ್ರಿಟಿಷರು ನಮಗೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಟ್ರು ಆಗಿನ ಸಾಮಾಜಿಕ ಶೋಷಣೆ ವಿರುದ್ಧ ಹೋರಾಡೋದಕ್ಕೆ. ತದನಂತರ ಈ ರಿಸರ್ವೇಷನಿಂದ ನಮಗೆ ಅನುಕೂಲನೂ ಆಯಿತು. ನಾವೆಲ್ಲರೂ ಒಂದು ಹಂತಕ್ಕೆ ಒಂದು ಮಟ್ಟದಲ್ಲಿ ಸಮಾಜದಲ್ಲಿ ಬೆಳೆದ್ವಿ. ಆದರೆ ಇವಾಗ ಅದನ್ನೇ ಗುರಿ ಮಾಡಿಕೊಂಡು ಮೀಸಲಾತಿಯ ವಿರುದ್ಧ ಬಹಳಷ್ಟು ಪಿತೂರಿ ನಡೀತಾ ಇದೆ. ಈ ದಶಕಗಳಿಂದ ನಾವು ನೋಡಿದ್ವಿ ಅಂತಂದರೆ, ಇವಾಗಿರುವ ಹಾಲಿ ಆಡಳಿತ ಪಕ್ಷ ಏನಿದೆಯಲ್ಲ, ಅದು ಬಂದಿರೋದೇ ಎರಡೇ ಧ್ಯೇಯದಿಂದ. ಒಂದು ಮೀಸಲಾತಿ, ಇನ್ನೊಂದು ಧರ್ಮ. ಅಂದರೆ ಇಂಗ್ಲೀಷಲ್ಲಿ ಅದನ್ನು ರಿಸರ್ವೇಷನ್ ಆ್ಯಂಡ್ ರಿಲಿಜಿಯನ್ ಅಂತ ಹೇಳ್ತೇವೆ. ಅದು ಬಿಟ್ಟು ಅಂತಂದರೆ ಅವರಿಗೆ ಬೇರೆ ಯಾವುದೇ ಒಂದು ಗುರಿ ಧ್ಯೇಯ ಅನ್ನೋದೇನಿಲ್ಲ. ಅಂದರೆ ಅವ್ರ ಗುರಿ ಧ್ಯೇಯ ಇದೆ, ಅವ್ರು ಚೆನ್ನಾಗಿರಬೇಕು. ಬಾಕಿ ಜನರಲ್ಲಿದ್ದು ಎಲ್ಲಿರಿಸ್ಬೇಕು ಅಲ್ಲೇ ಇರಿಸ್ಬೇಕು, ಅಥವಾ ಅವರ ಬೆಳವಣಿಗೆನ ತಡೆಯೋದಕ್ಕೆ ಏನು ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡ್ತಾಯಿದ್ದಾರೆ. ಇದು ನಾನು ಘಂಟಾಘೋಷವಾಗಿ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗಿನ ದಿನ ಆಧುನಿಕತೆ ಆಗಲಿ ಅಥವಾ ಕೃತಕ ತಂತ್ರಜ್ಞಾನ ಆಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಿಟ್ಟು ಏನು ಹೇಳ್ತೀವಿ, ಹಾಗೆ ಅಡ್ವಾನ್ಸ್ಮೆಂಟ್ ಅಂತ ಬಿಟ್ಟು ಏನು ಹೇಳ್ತೀವಲ್ಲ, ಅದು ಬಹಳ ರಭಸದಲ್ಲಿ ಹೋಗ್ತಾ ಇದೆ. ಅದಕ್ಕೆ ನಾವು ಪೂರಕವಾಗಿ ಅಥವಾ ನಾವು ಅದರ ಒಂದು ಸರಿಸಮಾನದ ಮಟ್ಟದಲ್ಲಿ ನಾವು ಹೋಗ್ತಿದ್ದೀವ ಅಂತ. ನಾವು ಅನ್ನೋ ವಿಷಯ ನಿಂತಿದ್ದು, ನಾವೇನು ಹಿಂದುಳಿದ ವರ್ಗದವರು ಅಂತಬಿಟ್ಟು ನಮ್ಮನ್ನೇನು ಸಮಾಜದಿಂದ ಹೊರಗಡೆ ಇಟ್ಟಿದ್ರಲ್ಲ, ನಾವೆಲ್ಲರನ್ನೂ ಸೇರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ.
ಇಲ್ಲಿ ಬಂಜಾರಿ, ಕೊರ್ಚ, ಕೊರಮ, ಏನು ಕೊಲಂಬೋ ಅಂತೀವಿ, ಅಥವಾ ಏನು ಮಾದಿಗ ಆಗಲಿ, ಹೊಲೆಯ ಆಗಲಿ, ಬೇರೆ ಬೇರೆ ಒಂದು 151 ಏನು ಪಂಗಡ ಉಪಪಂಗಡ ಜಾತಿಗಳು ಅಂತೇಳ್ಬಿಟ್ಟು ನಾವು ನಮ್ಮ ಸುತ್ತಮುತ್ತಲು ಏನಿದೆಯಲ್ಲ, ನಾನು ಎಲ್ಲರೂ ಸೇರಿಸ್ಕೊಂಡು ಹೇಳ್ತಾ ಇರೋದು. ಅದರಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ, ಬುಡಕಟ್ಟು ಜನಾಂಗದವರು ಬರ್ತಾರೆ. ನಾವೆಲ್ಲರೂ ಪ್ರಕೃತಿಯ ಆರಾಧಕರಾಗ್ಬಿಟ್ಟು ಪ್ರಕೃತಿಯ ಜೊತೆ ಒಡನಾಟದಿಂದ ಬಂದು ಆಧುನಿಕತೆಯಲ್ಲಿ ನಾವು ಒಂದು ಮಟ್ಟದಲ್ಲಿ ಜೀವನ ಮಾಡಬೇಕು ಅಂತ ಬಂದಾಗ ಅದರಲ್ಲಿ ಯಾವಾಗ ಅಡಚಣೆ ಆಗೋದು ಅಂತ ಕಾಣಿಸ್ತು, ಅವಾಗ ಇದಿದು ಬಾಬಾ ಸಾಹೇಬ್ರಿದ್ದು ಮೀಸಲಾತಿ ಕೊಟ್ಟರು, ನಮಗೆ ಅನುಕೂಲ ಮಾಡಿದ್ರು, ನಾವೆಲ್ಲ ಮುಂದೆ ಬಂದ್ವಿ. ಆದರೆ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೀವಿ? ಮುಖ್ಯವಾಗಿ ನಾನು ನಮ್ಮ ಜನಾಂಗದ ಬಗ್ಗೆನೇ ಒಂದು ಕೇಂದ್ರೀಕೃತವಾಗಿಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಆಧುನಿಕತೆಯಲ್ಲಿದ್ದು ನಮ್ಮ ಜನಾಂಗದವರು ಇನ್ನೂ ಹಿಂದೆನೇ ಇದ್ದಾರೆ. ಅರ್ಧ ಕಾರಣ ಇದ್ದಿದ್ದು ವ್ಯವಸ್ಥೆ ಅಂತ ಬಿಟ್ಟು ಹೇಳ್ಬೋದು, ನಮ್ಮ ಜನರ ಏನೋ ಇನ್ಸೆಕ್ಯೂರಿಟಿ ಅಂತ ಬಿಟ್ಟು ಹೇಳ್ತೀವಿ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಬಿಟ್ಟು ಏನು ಹೇಳ್ತೀವಿ, ಅದೂ ಇರ್ಬೋದು. ಆದರೆ ಅದಕ್ಕೆ ಹೆಚ್ಚಿನದಾಗಿದ್ದು ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರಲ್ಲ ಜನ, ರಾಜಕಾರಣಿಗಳಾಗಲಿ, ನಾಯಕರು ಅಂತ ಬಿಟ್ಟು ಏನಿದಾರಲ್ಲ, ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಿಳಿಯದೇ ಇದ್ದವರಿದ್ದಾಗ ನಮ್ಮನ್ನು ಪ್ರತಿನಿಧಿಸ್ತಾ ಇರೋರು, ಅವರ ಕೆಲಸ ಏನು ಅಂತಂದರೆ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡು ಸಮಾಜಕ್ಕೆ ಪೂರಕವಾಗಿ, ಸಮಾಜ ಅಂದರೆ ನಮಗೆ ಪೂರಕವಾಗಿ ಯಾವ ಹೆಜ್ಜೆನ ಅವರು ತಗೋಬೇಕು, ಆ ಹೆಜ್ಜೆ ತಗೊಳ್ಳೋ ಜವಾಬ್ದಾರಿ ಅವ್ರದ್ದು. ಸೊ ಇತ್ತೀಚೆಗೆ ಏನು ಮೀಸಲಾತಿ ವಿಷಯ ಬಂದಾಗ ಇದರಲ್ಲಿ 2 ನಿಮಿಷದಲ್ಲಿ, ಇದೊಂದು 5 ನಿಮಿಷದಲ್ಲಿ ನಾನು ಒಳ ಮೀಸಲಾತಿ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಈ ವಿಷಯ ಬಂದಾಗಿದ್ದು ಇದೇ ನಮ್ಮ ಪ್ರತಿನಿಧಿಗಳು ಯಾವ ಪಕ್ಷದಲ್ಲಾದರೂ ಇರಲಿ, ಪಕ್ಷ ತೊಗೊಂಡು ನಮಗೇನಾಗಬೇಕಾಗಿದೆ, ಕೆಲಸ ಸರಿ ಮಾಡಲಿಲ್ಲ ಅಂತಂದರೆ ಯಾವ ಪಕ್ಷದವರಾದ್ರೆ ಏನಂತ. ಇದೇ ಒಳ ಮೀಸಲಾತಿ ವಿಷಯ ಬಂದಾಗ, ಇದಕ್ಕಿಂತ ಮುಂಚೆ EWS ಅಂತ ಬಿಟ್ಟು ಏನು ಹೊಸದಾಗಿ ಮೀಸಲಾತಿ ಬಂತಲ್ಲ, ಅದನ್ನು ಆರ್ಥಿಕ ಪರಿಸ್ಥಿತಿಯ ಮೇಲೆ ಅವರು ಆಡಳಿತ ವರ್ಗದವರು ಅದನ್ನು ಮಾಡಿಕೊಂಡ್ರು. ಆದರೆ ಮೊನ್ನೆ ಒಳ ಮೀಸಲಾತಿ ವಿಷಯದಲ್ಲಿ ನಾನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ಹತ್ರ ಹೋದಾಗ ಅವಾಗ ಅವ್ರೇನು ಹೇಳಿದ್ರು, ಇಲ್ಲ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ನೋಡಿಬಿಟ್ಟು ನಾವು ಇದನ್ನು ಡಿಸಿಷನ್ ತಗೋತೀವಿ ಅಂತಂದರು. ಹಾಗಾದರೆ ಒಂದೇ ದೇಶದಲ್ಲಿ ಒಬ್ಬರಿಗೆ ಆರ್ಥಿಕ ಹಿಂದುಳುವಿಕೆಯಿಂದ ಒಬ್ಬರಿಗೆ ಲಾಭ ಮಾಡಿಕೊಟ್ರೆ ಇನ್ನೊಬ್ಬರಿಗೆ ಸಾಮಾಜಿಕ ಹಿಂದುಳುವಿಕೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಎಲ್ಲಿ ಆಯ್ತಿದ್ರು? ಇದೆಲ್ಲ ನಡೀತಿದ್ರು ನಮ್ಮನ್ನು ಪ್ರತಿನಿಧಿಸ್ತಾ ಇರುವ ರಾಜಕಾರಣಿಗಳು ಏನಕ್ಕೆ ಉಸಿರೆತ್ತುತ್ತಾ ಇಲ್ಲ? ಅದು ಬಿಟ್ಟು 10%, 10% ಮೀಸಲಾತಿ ತಗೊಂಡು ಯಾವುದೋ ಒಂದು ಆರ್ಥಿಕ ಹಿಂದುಳುವಿಕೆ ಅಂತ ಬಿಟ್ಟು ಅವರು ತೊಗೊಂಡು ಹೋದರು. ಇಲ್ಲಿ ನಾವುಗಳಿದ್ದು ನಮಗೆ 1% ವ್ಯತ್ಯಾಸಕ್ಕೋಸ್ಕರ ನಮ್ಮಲ್ಲೇ ಕಚ್ಚಾಡೋದಕ್ಕೆ ಬಿಟ್ಟಿದ್ದಾರೆ. 10% ಹೋದಾಗೆ ಮಾತಾಡಲಿಲ್ಲ, ಅದಕ್ಕೆ ತಕ್ಕನಾದ ಯಾವ ಒಂದು ಹೆಜ್ಜೆ ತಗೊಳ್ಳಿಲ್ಲ. ಇಲ್ಲಿ 1%ಗೋಸ್ಕರ ನಾವು ಬೀದಿಗಿಳಿತಾ ಇದ್ದೀವಿ, ಒಬ್ರಿಗೊಬ್ರು ಬೊಯ್ಕೋತಾ ಇದ್ದೀವಿ, ನಮ್ಮಲ್ಲೇ ದ್ವೇಷ ಅಸೂಯೆಗಳಿಂದ ಇವಾಗ ನಾವು ಕೆಂಡ ಕಾರ್ಕೋತಾ ಇದ್ದೀವಿ. ಈ ದೇಶ ಇದ್ದಿದ್ದು ಏನು ನಾವು ಮೂಲ ನಿವಾಸಿಗಳು ಅಂತ ಬಿಟ್ಟು ಹೇಳ್ಕೊತೀವಲ್ಲ, ಇಲ್ಲೂ ನಮಗೂ ಅತ್ಯಂತ ಮುಖ್ಯವಾದ ಅಥವಾ ಪ್ರಾಮುಖ್ಯತೆಯ ಒಂದು ಜಾಗ ಇದೆ. ಬಿಕಾಸ್ ಈ ಪ್ರಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಕ್ಕೊಂಡು ಬಂದಿರೋದು ನಾವುಗಳು. ಅದರ ಲಾಭ ಪಡಿತಿರೋದು ಮೇಲ್ವರ್ಗದವರು. ಏನಕ್ಕೆ ಅಂದರೆ ಇವತ್ತಿನ ದಿನ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲ ಅದ್ರ ಮೇಲೆ ಬಿಸ್ನೆಸ್ ಮಾಡ್ತಾ ಇರೋದು. ಅವರು ಏನು ಕಷ್ಟಪಡಲಿಲ್ಲ. ಇವತ್ತೂ ಅವರು ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಅಂತಂದರೆ, ಅಥವಾ ಪಶು ಪಕ್ಷಿಗಳನ್ನು ಸಾಕೋದಾಗಲಿ, ಅಥವಾ ಬೇರೆ ಯಾವುದೇ ರೀತಿಯ ಕೆಲಸ ಮಾಡಬೇಕು ಅಂತಂದರೆ ಅವ್ರ ಕೈಲಿ ಆಗೋದಿಲ್ಲ. ಅದೆಲ್ಲ ಮಾಡಬೇಕಾಗಿರೋದು ನಾವುಗಳೇನೆ. ಹೀಗಿರಬೇಕಾದ್ರೆ ಇವತ್ತಿನ ದಿನ ಒಳ ಮೀಸಲಾತಿಯ ವಿಷಯದಲ್ಲಿ ನಮ್ಮಲ್ಲೇ ನಾವು ಕಚ್ಚಾಡಿಕೊಂಡು ಯಾವ ಲಾಭಕ್ಕಾಗಿ ಖರ್ಚಾಡ್ತಾ ಇದ್ದೀವಿ, ಅದರಿಂದ ನಿಜವಾಗ್ಲೂ ನಮಗೆ ಲಾಭ ಆಗುತ್ತಾ? ಅದನ್ನು ಬಿಟ್ಟು ಬೇರೆ ಕಡೆ ನಮ್ಮ ಗಮನ ಏನಾದರೂ ಬೇರೆ ಕಡೆ ಹರಿಸೋದಕ್ಕೆ ಇದನ್ನೆಲ್ಲ ದಾರಿ ಮಾಡ್ತಾ ಇದ್ದಾರಾ? ಇದನ್ನು ಮುಖ್ಯವಾಗಿ ನಮ್ಮ ಯುವ ಜನತೆ ಗಮನಿಸಬೇಕಾಗಿದೆ. ನಮ್ಮ ಯುವ ಜನತೆ ಅಂತಂದರೆ ಇಲ್ಲಿ ಮೂಲ
ಮೂಲ ನಿವಾಸಿಗಳಾದ ನಾವೆಲ್ಲರೂ, ನಮ್ಮ ಏನು ಯುವಜನತೆಯ ಶಕ್ತಿ ಇದೆಯಲ್ಲ, ನಾವೆಲ್ಲರೂ ಗಮನಿಸಬೇಕಾಗಿದೆ. ಇಲ್ಲಿ ನಾನು ಒಂದು ಜಾತಿ ಆ ಜಾತಿಯವ್ರನ್ನ ಏನೋ ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ. ಎಲ್ಲರೂ ಅವರವರ ಸ್ವಾರ್ಥಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮಾದಿಗ ಆಗಲಿ, ಹೊಲೆಯ ಆಗಲಿ, ಅಥವಾ ಬೇರೆ ಯಾವ ಜನಾಂಗದಲ್ಲಿ ವ್ಯಕ್ತಿಗಳೇನಿದ್ದಾರೆ, ರಾಜಕಾರಣಿಗಳೆಲ್ಲ, ಅದರಲ್ಲೂ ಒಂದಿಬ್ಬರು ಇದ್ದಿದ್ದು ಏನೋ ಮುಂಚೆ ಸಮಾಜ ಕಲ್ಯಾಣ ಮಂತ್ರಿಗಳು ಆಗಿದ್ದರು. ಹೌದು, ಮನುಷ್ಯರಾಗ್ಬಿಟ್ಟು ಯಾರೇ ಆಗಲಿ ಒಂದು ಮ್ಯಾನ್ ಹೋಲ್ ಥರ ಮನುಷ್ಯನ ಏನು ಕಕ್ಕಸಗುಂಡಿ ಅಂತೀವಲ್ಲ, ಅದ್ರ ಒಳಗಡೆ ಇಳಿದು ಕ್ಲೀನ್ ಮಾಡೋ ಒಂದು ವ್ಯವಸ್ಥೆ ಇವಾಗ್ಲೂ ಇದೆ ಅಂತಂದರೆ ನನಗೂ ಬೇಜಾರಾಗುತ್ತೆ. ನಾವೆಲ್ಲರೂ ಒಂಥರ ನಾಚಿಕೆಯಿಂದ ತಲೆ ತಗ್ಸ್ಬೇಕಾಗಿರೋ ವಿಷಯ ಇದು. ನಾವೇನೋ ಸರಿ ಆಯಿತು, ಅದೇ ಆ ಜನಾಂಗದಲ್ಲಿನ ನಾಯಕರಾಗಲಿ ರಾಜಕಾರಣಿಗಳಾಗಲಿ ಅವರು ಯಾಕೆ ಶ್ರಮ ಪಟ್ಟಿಲ್ಲ? ಅಧಿಕಾರ ಇತ್ತು, ಬಾಬಾ ಸಾಹೇಬರು ಅವ್ರ ಕೈಗಿದ್ದಿದ್ದು ಶಕ್ತಿ ಕೊಟ್ಟರು. ಪೆನ್ ಇದ್ದಿದ್ದು ಯಾವುದೇ ಖಡ್ಗಕ್ಕಿಂತ ಹರಿತವಾಗುವುದು ಅಂತೇಳ್ಬಿಟ್ಟು ನಮಗೆಲ್ರಿಗೂ ತಿಳಿದಿದೆ. ಅವರಿಗೆ ಆ ಶಕ್ತಿ ಇದ್ದಾಗ ಅವರು ಅವತ್ತೇ ಮುನ್ನಿಲ್ಲಿಸ್ಬೋದಾಗಿತ್ತು. ಆ ಫ್ಯಾಮಿಲಿಗಿದ್ದಿದ್ದು, ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಕೆಲಸ ಮಾಡೋಂಗಿಲ್ಲ, ನಿಮಗೆ ಶಿಕ್ಷಣ ನಾವು ಕೊಡಿಸ್ತೀವಿ, ಅದು ಏನು ಬೇಕೋ ನಾವು ಕಷ್ಟಪಟ್ಟು ನಿಮ್ಮನ್ನು ಮುಂತರ್ತೀವಿ ಅಂತೇಳ್ಬಿಟ್ಟು ಅವರೇ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಇಡಲಿಲ್ಲ. ಏನಕ್ಕೆ ಅಂತಂದರೆ ಇದೇ ವಿಷಯದ ಮೇಲೆ ಅವರುಗಳು ಪಾಪ ರಾಜಕೀಯ ಮಾಡ್ಕೊತಾನೆ ಬಂದಿರೋರು ಇಷ್ಟು ವರ್ಷದಿಂದ. ಮೊನ್ನೆ ನ್ಯಾಯಮೂರ್ತಿ ನಾಗಮುಂದಾಸ್ ಅವರು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಅಂತ ಮಾತಾಡಿದಾಗ, ಹೌದು, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಇದ್ದಿದ್ದು ಮೀಸಲಾತಿ ಒಂದೇ ವಿಷಯದಿಂದ ನಾವು ಅದನ್ನು ಮೇಲೆ ತರೋದಕ್ಕಾಗೋದಿಲ್ಲ. ಮೀಸಲಾತಿ ಅನ್ನೋದು PUC ಡಿಗ್ರಿ ಮುಗಿದಾದ ಮೇಲೆ ಅದರ ಲಾಭ ನಮಗೆ ಸಿಗೋದು. ಅದಕ್ಕಿಂತ ಮುಂಚೆ ನಮಗೆ ಶಿಕ್ಷಣ ಬೇಕು ಅಂತಂದರೆ ಶಿಕ್ಷಣ ವ್ಯವಸ್ಥೆ ಎಲ್ಲಿದೆ? ನಮಗೆ ತಗಲ್ಬೇಕು, ನಮಗೆ ಹಗುರವಾದ ಒಂದು ಶಿಕ್ಷಣದ ಖರ್ಚು ಏನಿದೆಯಲ್ಲ, ಅದು ಎಲ್ಲಿದೆ ಇವತ್ತಿನ ದಿನದಲ್ಲಿ? ಅದೆಲ್ಲದನ್ನು ಬಿಡೋಣ. ಇವಾಗಿರುವ ಎಲ್ಲ ನಮ್ಮ ಮೂಲ ನಿವಾಸಿಗಳಾದ ನಮ್ಮನ್ನೆಲ್ಲ ಪ್ರತಿನಿಧಿ ಮಾಡ್ತಿರುವ ಈ ರಾಜಕಾರಣಿಗಳು, ನಾಯಕರಿಗೆ ನನಗೆ ಪ್ರಶ್ನೆ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಮಷೀನ್ ಲರ್ನಿಂಗ್ ಅಂತ ಬಿಟ್ಟು ಇವಾಗ ಏನು ಬಂದಿದ್ದಿಲ್ಲ, ಅದರ ಅರ್ಥನಾದ್ರೂ ನೀವು ತಿಳ್ಕೊಳ್ಳಿ. ಎಜುಕೇಷನಿಂದ ನಮ್ಮ ಇಂಟೆಲಿಜೆನ್ಸ್ ನಾವು ಇಂಪ್ರೂವ್ ಮಾಡ್ಕೋತಾ ಇದ್ವಿ. ಮೀಸಲಾತಿಯ ಲಾಭನೂ ಈ ಇಂಟೆಲಿಜೆನ್ಸ್ ಮೇಲೇ ನಮಗೆ ಒಂದು ಒಳ್ಳೆಯ ಕೆಲಸ ಸಿಗಬಹುದು ಅಂತೇಳ್ಬಿಟ್ಟು ನಾವು ತಿಳ್ಕೊತಿದ್ವಿ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಮುಂದಿನ 5-10 ವರ್ಷಗಳಲ್ಲಿ ಇದೇ ಶಿಕ್ಷಣ ವ್ಯವಸ್ಥೆ ನಮಗಿತ್ತು ಅಂತಂದರೆ, ಯಾವುದೇ ಪದವಿ ನಾವು ತೆಗೆದುಕೊಂಡ್ವಿ ಅಂದರೆ, ಸ್ನಾತಕೋತ್ತರ ಪದವಿ ಆಗಲಿ ಯಾವುದೇ ಪದವಿ ತೊಗೊಂಡ್ವಿ ಅಂತಂದರೆ ಅದಕ್ಕೆ ತಕ್ಕನಾದ ಲಾಭ ನಮಗೆ ಸಿಗುತ್ತದಾ ಇಲ್ಲವಾ? ಅದ್ರ ಬಗ್ಗೆ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಇವತ್ತಿನಿಂದಲೇ ಅದರ ಬಗ್ಗೆ ತಯಾರಿ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವುಗಳು ಬದಲಾವಣೆ ಮಾಡ್ಕೋಬೇಕು ಅಥವಾ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ರಾಜಕೀಯಕ್ಕಾಗಿ ಅಥವಾ ಸ್ವಾರ್ಥ ಲಾಭಕ್ಕಾಗಿ ಯಾವುದೋ ಒಂದು ವಿಷಯನ ಮೇಲೆತ್ಬಿಟ್ಟು ಇಡೀ ಜನಾಂಗ ಅಥವಾ ಇಡೀ ಮೂಲ ನಿವಾಸಿಗಳ ಏನು ಪಾಪ್ಯುಲೇಷನ್ ಇದಲ್ಲ, ಅವ್ರನ್ನೆಲ್ಲ ಬರೀ ಒಂದೆರಡು ವಿಷಯದಲ್ಲಿ ನೀವು ಅವರಿಗೆ ಗಮನ ಹರಿಸ್ಕೊಂಡು ಬಾಕಿ ಎಲ್ಲ ಮುಖ್ಯವಾದ ವಿಷಯಗಳಿಂದ ನೀವು ದೂರ ಇಟ್ಟಿದ್ದೀರಾ ಅಂತಂದರೆ ಅದರ ತಪ್ಪು ಅಥವಾ ಅದರ ನಷ್ಟ ನಿಮ್ಮ ಮೇಲಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಜನಾಂಗ ಆ ಜನಾಂಗದ MLA MP ಅಂತ ಬಿಟ್ಟು ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬಟ್ ತಾವೆಲ್ಲರೂ ನಿಮ್ಮ ಜನಾಂಗದ ಮೇಲೆ ನಿಜವಾಗ್ಲೂ ಕಾಳಜಿ ಇದೆ, ಪ್ರೀತಿ ಇದೆ ಅಂತಂದರೆ, ಮುಂದಿನ ದಿನದಲ್ಲಿ ಬದಲಾಗುತ್ತಿರುವ ಏನು ದಿಕ್ಕಿದೆಯಲ್ಲ, ಹೆಜ್ಜೆ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನಿಸಿ. ಯಾವ ರೀತಿಯಲ್ಲಿ ನಮ್ಮ ಯುವಜನತೆಗೆ ಸಶಕ್ತರಾಗಿ ನಾವು ಮಾಡಬಹುದು ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮುಂಚೆ ನಾವೇನು ಕಸುಬುಗಳು ಮಾಡ್ತಿದ್ವಿ ಅದನ್ನೆಲ್ಲ ಮರೆತುಬಿಟ್ಟಿದ್ದೀವಿ. ಶಿಕ್ಷಣದ ಕಡೆ ಒತ್ತು ಕೊಟ್ಟು, ಹೌದು ಶಿಕ್ಷಣ ಮುಖ್ಯ, ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣ ಮುಖ್ಯ.
ಆದರೆ ಆ ಶಿಕ್ಷಣದಿಂದ ಮುಂದೆ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ನಾವು ಇದ್ದಿದ್ದು ಗಮನ ಹರಿಸಲಿಲ್ಲ ಅಂತಂದರೆ ಮುಂಚೆ ಮಾಡ್ತಿದ್ದ ಕಸುಬೂ ನಮಗೆ ಬಂದಿಲ್ಲ ಇವಾಗ, ಅದನ್ನು ಮರೆತು ಬಿಡ್ತೀವಿ. ನೆಕ್ಸ್ಟು ಶಿಕ್ಷಣದಲ್ಲೂ ನಮಗೆ ಇನ್ನೊಂದು 5-10 ವರ್ಷದಲ್ಲಿ ಹೆಚ್ಚಿನ ಲಾಭ ಇಲ್ಲ, ಇರೋ ಬರೋ ಖರ್ಚೆಲ್ಲ ಮಾಡಿಕೊಂಡು ನಾವು ಶಿಕ್ಷಣಕ್ಕೆ ಹೋಗಿದ್ವಿ, ಅದರಲ್ಲೂ ನೆಕ್ಸ್ಟ್ ನಮಗೆ ಲಾಭ ಸಿಗೋದಿಲ್ಲ ಅಂತಂದರೆ ಇದೇ ಯುವ ಜನತೆ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕು. ಸೊ ಇಂಟರ್ನಲ್ ರಿಸರ್ವೇಷನ್ ಅಂತ ಬಿಟ್ಟು ಒಂದೇ ವಿಷಯ ಅಲ್ಲ, ಆದ್ರೂ ಅದ್ರ ಬಗ್ಗೆನೇ ನಾನು ಇವತ್ತಿನ ಹೇಳಬೇಕು ಅಂತಂದರೆ, ಈ ಇಂಟರ್ನಲ್ ರಿಸರ್ವೇಷನ್ ಇದ್ದಿದ್ದು ಲೆಟ್ ದಿಸ್ ನಾಟ್ ಬಿ ಜಸ್ಟ್ ಫಾರ್ ಯೋರ್ ಸೆಲ್ಫಿಶ್ ಮೋಟಿವ್ಸ್, ಸೆಲ್ಫಿಶ್ ಗೇನ್ಸ್ ಆ್ಯಂಡ್ ಪೊಲಿಟಿಕಲ್ ರೀಸನ್ಸ್ ಆಗಿರಬಾರ್ದು. ಅದಿದ್ದು ಅಂತ ಬಿಟ್ಟು ನಮಗೆಲ್ಲ ಗೊತ್ತಾಗಿ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ, ನನ್ನ ಯುವ ಜನತೆ, ನನ್ನ ಪ್ರೀತಿಯ ಯುವ ಜನತೆ, ಜೀವನ ಏನು ಅನ್ನೋದು ನೀವು ಇವಾಗ ನೋಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ಶ್ರಮಪಟ್ಟು ಇವತ್ತಿನ ದಿನದ ರಾಜಕೀಯ ವಾತಾವರಣ ಆಗಲಿ ಅಥವಾ ಸಾಮಾಜಿಕ ಅಥವಾ ಏನು ಅಭಿವೃದ್ಧಿಯ ವಾತಾವರಣ ಏನಿದೆಯಲ್ಲ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನಕ್ಕೆ ನೀವಾಗಿ ಕಷ್ಟಪಟ್ಟು ದುಡಿದ್ರಿ ಅಂತಂದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮುಂದಿನ ದಿನದಲ್ಲಿ. ಇದೇ ನಾಯಕರು ಅದು ಇದು ಅಥವಾ ಏನೋ ರಾಜ್ಯಾಧ್ಯಕ್ಷರು ಅಂತೇಳ್ಬಿಟ್ಟು ಸಂಘ ಸಂಸ್ಥೆಗಳಿದೆಲ್ಲ, ಇವ್ರ ಹಿಂದೆ ನೀವು ಏನು ಪೈಡ್ ಪೈಪರ್ ಅಂತೀವಿ, ಅಂದರೆ ಕುರುಡು ನಂಬಿಕೆ, ಏನು ಕನ್ನಡದಲ್ಲಿದ್ದು ಬಣ್ಣದ ತಗಡಿನ ತುತ್ತೂರಿ ಅಂತೇಳ್ಬಿಟ್ಟು ಒಂದು ಏನಿದೆಯಲ್ಲ ಪದ್ಯದಲ್ಲಿ, ಆ ರೀತಿ ನಾವುಗಳನ್ನು ಕಣ್ಣು ಮುಚ್ಚಿಕೊಂಡು ಇವ್ರುಗಳ ಹಿಂದೆ ಹೋದ್ವಿ ಅಂತಂದರೆ ನಮ್ಮ ಜೀವನ ನಾವು ಹಾಳು ಮಾಡ್ಕೋತೀವಿ, ಭವಿಷ್ಯನೂ ಹಾಳು ಮಾಡ್ಕೋತೀವಿ. ಮುಂದಿನ ದಿನದಲ್ಲಿ ನಮಗೆ ಯಾವ ರೀತಿಯ ಸಹಾಯ ಇಲ್ದಲೇ, ಲಾಭ ಇಲ್ದಲೇ, ಕೊನೆಗೆ ಏನು ಮೇಲ್ವರ್ಗದವರು ಮತ್ತೆ ನಿಮಗೆ ಜೀತದಾಳಿಗೆ ಮಾಡರ್ನ್ ಡೇ ಬಾಂಡೆಡ್ ಲೇಬರ್ ಅಂತೀವಿ ಅದನ್ನು, ಅಲ್ಲಿಗೆ ನಿಮಗೆ ಕಳಿಸದೇ ಇರೋಂಗೆ ಆಯಿತು ಅಂತಂದರೆ ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತಬಿಟ್ಟು ನಾನು ಭಾವಿಸ್ತೇನೆ. ಇನ್ನೂ ಮುಂದಿನ ದಿನದಲ್ಲಿ ಹೆಚ್ಚು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚಿಸೋಕ್ಕೆ ಬರ್ತೀನಿ. ಅಲ್ಲಿವರೆಗೆ ತಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿತ್ತು ಅಂತಂದರೆ ದಯವಿಟ್ಟು ಲಿಂಕಲ್ಲಿ ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.